ಇಷ್ಟು ದಿನ ನಾಪತ್ತೆಯಾಗಿದ್ದ ಭವಾನಿ ರೇವಣ್ಣ ಪ್ರತ್ಯಕ್ಷರಾಗಿದ್ದಾರೆ. ಎಸ್ಐಟಿ ಮುಂದೆ ಹಾಜರಾಗಿದ್ದಾರೆ. ಭವಾನಿ ವಕೀಲರ ಜೊತೆ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾರೆ. 1 ತಿಂಗಳಾಯಿತು ನಾಪತ್ತೆಯಾಗಿದ್ರು ಭವಾನಿ ರೇವಣ್ಣ. ಮೈಸೂರು, ಬೆಂಗಳೂರು, ಹಾಸನ ಎಲ್ಲ ಕಡೆ ಹುಡುಕಾಟ ನಡೆಸಿದ್ರು. ಅಜ್ಞಾತ ಸ್ಥಳದಲ್ಲಿದ್ದರು. ಈಗ ಪ್ರತ್ಯಕ್ಷರಾಗಿದ್ದಾರೆ. ವಕೀಲರ ಜೊತೆ ಬಂದಿದ್ದಾರೆ ಭವಾನಿ ರೇವಣ್ಣ. 11 ಗಂಟೆಗೆ ಜಾಮೀನು ಮಂಜೂರಾಯಿತು. 12:45ಕ್ಕೆ ಹಾಜರಾದರು. ಹೈಕೋರ್ಟ್ ಜಾಮೀನು ಬೆನ್ನಲ್ಲೇ ವಿಚಾರಣೆಗೆ ಹಾಜರಾಗಿದ್ದಾರೆ. ನಿರೀಕ್ಷಣಾ ಜಾಮೀನು ಅವರಿಗೆ ಸಿಕ್ಕಿದೆ. ಈಗ ಕೆಆರ್ ನಗರ ಕಿಡ್ನಾಪ್ ಕೇಸ್ ಆರೋಪಿಯಾಗಿದ್ದಾರೆ ಭವಾನಿ ರೇವಣ್ಣ. ಇಷ್ಟು ದಿನ ನಾಪತ್ತೆಯಾಗಿದ್ದಂತಹ ಭವಾನಿ ಈಗ ಪ್ರತ್ಯಕ್ಷರಾಗಿದ್ದಾರೆ. ವಿಚಾರಣೆಗೆ ಹಾಜರಾಗಿದ್ದಾರೆ. ಅವರ ವಕೀಲರ ಮೂಲಕ ನೋಡಿ, ಭವಾನಿ ರೇವಣ್ಣ ಅವರು ಇರುವಂಥ ಕಾರನ್ನು ತೋರಿಸ್ತಾ ಇದ್ದೀವಿ. ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾರೆ ತಮ್ಮ ವಕೀಲರ ಜೊತೆಗೆ. ಈಗ ಷರತ್ತುಬದ್ಧ ಜಾಮೀನು ಅವರಿಗೆ ಮಂಜೂರಾಗಿದೆ ಹೈಕೋರ್ಟ್ನಿಂದ, ನಿರೀಕ್ಷಣಾ ಜಾಮೀನು. ಭವಾನಿ ರೇವಣ್ಣ ಅವರು 1 ತಿಂಗಳಾದ ಮೇಲೆ ಪ್ರತ್ಯಕ್ಷರಾಗಿದ್ದಾರೆ. ಪ್ರತ್ಯಕ್ಷರಾಗ್ತಾ ಇರಲಿಲ್ಲ. ನಿರೀಕ್ಷಣಾ ಜಾಮೀನು ಮಂಜೂರಾಯಿತು. ಹಾಗಾಗಿ ಅದು ಕೂಡ ಮಧ್ಯಂತರ ಜಾಮೀನು. ಷರತ್ತುಗಳಿದ್ದಾವೆ. ಈಗ 5 ಗಂಟೆವರೆಗೂ ವಿಚಾರಣೆ ನಡೆಸಬೇಕು. ಅವ್ರನ್ನ ಯಾವುದೇ ಕಾರಣಕ್ಕೂ ಬಂಧನ ಮಾಡೋ ಹಾಗಿಲ್ಲ. ಅದರ ಜೊತೆಗೆ ಅವರು ಹಾಸನಕ್ಕೆ ಕಾಲಿಡೋ ಹಾಗಿಲ್ಲ. ಈ ರೀತಿ ಕೆಲವೊಂದಿಷ್ಟು ಷರತ್ತುಗಳನ್ನು ವಿಧಿಸಿದ್ದಾರೆ. ಭವಾನಿ ರೇವಣ್ಣ ಅವರ ವಿಚಾರಣೆ ಯಾಕೆ ಮಹತ್ವ ಪಡೆದುಕೊಂಡಿದೆ ಅಂತ ಹೇಳಿದ್ರೆ, ಇವರ ಹೆಸರು ಕೂಡ ಕೇಳಿ ಬಂದಿತ್ತು ಕಿಡ್ನಾಪ್ ಕೇಸ್ನಲ್ಲಿ. ಆ ಸಂತ್ರಸ್ತೆಯ ಮಗ ಕೊಟ್ಟಂಥ ದೂರಿನಲ್ಲಿ ಕೆಲವೊಂದಿಷ್ಟು ಆಡಿಯೋ ಕ್ಲಿಪ್ಪಿಂಗ್ಗಳು ಕೂಡ ಸಿಕ್ಕಿದ್ವು. ಭವಾನಿ ರೇವಣ್ಣ ಮಾತನಾಡಿದ್ದಾರೆ ಎನ್ನಲಾದಂಥ ಸಂಭಾಷಣೆಗಳು. ಆ ಸಂತ್ರಸ್ತೆಗೆ ಹೆದರಿಸಿದ್ದಾರೆ, ಬೆದರಿಸಿದ್ದಾರೆ ಅಂಥೇಳಿ. 12 ಗಂಟೆಗೆ ಜಾಮೀನು ಮಂಜೂರಾಗುತ್ತೆ. 12:45ಕ್ಕೆ ಭವಾನಿ ರೇವಣ್ಣ ಪ್ರತ್ಯಕ್ಷರಾಗ್ತಾರೆ. ಈಗ ನೋಡಬೇಕು ಯಾವೆಲ್ಲ ಆಯಾಮಗಳಲ್ಲಿ ಭವಾನಿ ರೇವಣ್ಣ ಅವರಿಗೆ ವಿಚಾರಣೆಯನ್ನು ನಡೆಸ್ತಾರೆ ಅಂಥೇಳಿ, ಯಾವೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ ಅಂಥೇಳಿ. ಯಾಕೆಂದರೆ ಈ ಹಿಂದೆ ಇದೇ ಕೇಸ್ನಲ್ಲಿ ಬಂಧನ ಆಗಿತ್ತು HD ರೇವಣ್ಣ ಅವ್ರದ್ದು. ಅದಾದಮೇಲೆ ನ್ಯಾಯಿಕ ಬಂಧನ ವಿಧಿಸಲಾಗಿತ್ತು. ತದನಂತರವಾಗಿ ಅವರಿಗೆ ಮತ್ತೆ ಜಾಮೀನು ಮಂಜೂರಾಯಿತು. ಭವಾನಿ ರೇವಣ್ಣ ಅವರ ಪಾತ್ರ ಇದರಲ್ಲಿ ಎಷ್ಟರ ಮಟ್ಟಿಗಿದೆ, ಇದೆಲ್ಲದರ ಬಗ್ಗೆ ಕೂಡ ತನಿಖೆ ಆಗಬೇಕು. ಬಟ್ ಈಗ ಭವಾನಿ ರೇವಣ್ಣ ಅವರು ಎಲ್ಲಿದ್ದರು ಇಷ್ಟು ದಿನಗಳ ಕಾಲ ಅನ್ನೋದು ಕೂಡ ಅದು ಸಹಜವಾಗಿ ಈಗ ಪ್ರಶ್ನೆಯಾಗೆ ಉಳಿತಾ ಇದೆ. ಹಾಸನದಲ್ಲಿದ್ದರಾ, ಬೆಂಗಳೂರಲ್ಲಿದ್ದರಾ, ಮೈಸೂರಲ್ಲಿದ್ದರಾ? ಯಾಕೆಂದರೆ SIT 4 ತಂಡಗಳನ್ನು ರಚನೆ ಮಾಡಿಕೊಂಡು ಎಲ್ಲ ಕಡೆಗಳಲ್ಲೂ ಕೂಡ ಹುಡುಕಾಟ ನಡೆಸಿತ್ತು. ಭವಾನಿ ಅವರು ಎಲ್ಲೂ ಸಿಕ್ಕಿರಲಿಲ್ಲ. 2 ಬಾರಿ ನೋಟಿಸ್ ಕೂಡ ಬಂದಿತ್ತು. ಹೈಕೋರ್ಟ್ ಈಗ ಇದು ಕೋರ್ಟ್ನಿಂದನೇ ಅನುಮತಿಯನ್ನು ಪಡ್ಕೊಂಡು ಬಂಧನ ವಾರೆಂಟ್ ಜಾರಿಯಾಗಿತ್ತು. ಡೆಡ್ಲೈನ್ ಕೂಡ ಕೊಟ್ಟಿತ್ತು SIT. ಆದರೂ ಕೂಡ ಭವಾನಿ ರೇವಣ್ಣ ಅವರು SIT ವಿಚಾರಣೆಗೆ ಹಾಜರಾಗಿರಲಿಲ್ಲ. ಈಗ ಪ್ರತ್ಯಕ್ಷರಾಗಿದ್ದಾರೆ.